ಮೇಡಮ್ ನಮಸ್ಕಾರ. ನಮಸ್ಕಾರ. ಬಹಳ ಖುಷಿ ಆಯ್ತು. ನೀವು ಸಮಾಜಮುಖಿ ಕೆಲಸ ಮಾಡ್ಕೊಂಡು ಈ ತರನು ಒಂದು ಯುವಕರಿಗೆ ಒಂದು ಪ್ರೇರಣೆ ಆಗ್ತೀರಾ ಅಂತ ನನ್ಗೆ ಬಹಳ ಖುಷಿ ಆಯ್ತು ನೀವು ನಿಮ್ಮ ಕಾನ್ಸೆಪ್ಟ್ ಹೇಳಿದಾಗ. ಮೊದಲೇದಾಗಿ ಮೇಡಮ್ ಯಾಕೆ ಈ ಕಾನ್ಸೆಪ್ಟ್ ಬಂತು ಅಂತ? ಅಂದ್ರೆ ನಾನು ಒಂದು 15 ವರ್ಷದ ಹಿಂದ್ಗಡೆ ನಾನು ಒಂದು ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀನಿ. ನಾನು ಒಂದು ಮಿನಿಮಮ್ ಒಂದು 15 ಶಾರ್ಟ್ ಮೂವಿ ಕಿರುಚಿತ್ರಗಳು ಮಾಡಿದ್ದೀನಿ. ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಆಡ್ಗಳೆಲ್ಲ ಶೂಟ್ ಮಾಡಿದ್ದೀನಿ. ನನಗೆ ಅದಾದ್ಮೇಲೆ ಸಮಾಜ ಸೇವೆಯಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟಿದೆ. ಈಗ ಒಂದ್ ಸ್ವಲ್ಪ ಬ್ರೇಕ್ ಕೊಟ್ಟೆ. ನನ್ನ ಕುಟುಂಬದವರೆಲ್ಲ ಹೇಳ್ತಾರೆ ಒಂದ್ಸಲಿ ಮಾಡು, ಮತ್ತೆ ಪ್ರಯತ್ನ ಪಡು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಅವಕಾಶ ಕೊಡೋಣ. ಈಗ ಹುಡುಗ ಹುಡುಗಿರಿ ತುಂಬಾ ಜನ ಒಂದು ಅವಕಾಶ ಕಾಯ್ತಾ ಇರ್ತಾರೆ, ಅಂತವ್ರಿಗೆ ಒಂದು ಅವಕಾಶ ಕೊಡೋಣ ಉದ್ದೇಶಕ್ಕೆ ಮಾಡ್ತಾ ಇದ್ದೀನಿ. ಇವಾಗ ನೀವು ಈ ಕಿರುಚಿತ್ರ ಸ್ಪರ್ಧೆ ಅಂತ ಮಾಡ್ತಾ ಇದ್ದೀರಾ ಮೇಡಮ್, ಯಾವ್ಯಾವ ಭಾಗದಿಂದ ಎಲ್ಲ ಬರ್ಬಹುದು? ಅಂದ್ರೆ ಇದೇನ್ ಬೆಂಗಳೂರಿಗೆ ಮಾತ್ರ ಸೀಮಿತನಾ ಅಥವಾ ಬೆಂಗಳೂರಿಂದ ಔಟ್ ಆಫ್ ಜಿಲ್ಲೆಗಳಿಗೂ ಆಗುತ್ತಾ? ಏನ್ ಕನ್ಸಿಡರ್ ಮಾಡ್ತಾ ಇದ್ದೀರಾ ಇದು? ಇಲ್ಲ, ಇದು ನಾವು ಟೋಟಲ್ ಕರ್ನಾಟಕ ಎಲ್ಲಾ ಜಿಲ್ಲೆಗೂ ನಾವು ಈ ಪೋಸ್ಟರ್ ಆಲ್ರೆಡಿ ಕಳ್ಸಿದೀವಿ. ಈಗ ಬೀದರು, ರಾಯಚೂರು ಕೆಲವೊಂದು ಜಿಲ್ಲೆಯಿಂದ ನಮ್ಗೆ ಆಲ್ರೆಡಿ ಕೆಲವೊಂದು ಕಿರುಚಿತ್ರಗಳು ಬಂದಿದೆ. ಇದು ಬರೀ ಬೆಂಗಳೂರು ಮಟ್ಟಕ್ಕಲ್ಲ, ಟೋಟಲ್ ಕರ್ನಾಟಕಕ್ಕೆಲ್ಲ ಸಂಬಂಧಪಟ್ಟಿದೆ. ಇದರ ಮೂಲ ತಾಯಿ ಯಾರು ಮೇಡಮ್? ಅಂದ್ರೆ ಈ ಕಾರ್ಯಕ್ರಮದ ಮೂಲತಃ ಯಾವ ಫೌಂಡೇಶನ್ ಇಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದೀರಾ? ಇದು ಮಾತೃಹೃದಯ ಫೌಂಡೇಶನ್ ಅಂತ. ಮಾತೃಹೃದಯ ಫೌಂಡೇಶನ್ ನಿಮ್ದೇ ಅಂತ ಕೇಳ್ಪಟ್ಟೆ ಮೇಡಮ್. ಹೌದೌದು, ಇದು ಫೌಂಡೇಶನ್ ಆಲ್ಮೋಸ್ಟ್ 8 ವರ್ಷ ಆಯ್ತು ಪ್ರಾರಂಭ ಆಗಿ. ನಮ್ದು ಕಾನ್ಸೆಪ್ಟ್ ಇದು ಒಂದು ವೃದ್ಧಾಶ್ರಮ ಮೂಲಕವಾಗಿ ನಾವು ವೃದ್ಧಾಶ್ರಮ ಮಾಡಿದ್ವಿ. ಅಲ್ಲಿ ಮೂಲಕವಾಗಿ ಸಮಾಜಮುಖವಾದ ಎಲ್ಲಾ ಕೆಲಸಗಳು ಮಾಡ್ತೀವಿ ಫೌಂಡೇಶನ್ ಅಲ್ಲಿ ನಾವು. ಮೇಡಮ್, ಈಗ ನಿಮ್ಮ ಈ ಕಿರುಚಿತ್ರ ಸ್ಪರ್ಧೆಗೆ ಎಷ್ಟು ಕಿರುಚಿತ್ರ ಬರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? ಈಗ ಆಲ್ರೆಡಿ ಒಂದು 5-6 ಬಂದಿದೆ. ಆಲ್ರೆಡಿ ಬಂದ್ಬಿಟ್ಟಿದೆ. ಈಗ ನಾವು ನವೆಂಬರ್ 1 ಇಂದ ನಾವು ರಿಜಿಸ್ಟ್ರೇಷನ್ ಅಂತ ಹೇಳಿದೀವಿ. ಆದ ಕಾರಣ ಆಲ್ರೆಡಿ ಒಂದು 6 ಬಂದಿದೆ ಅನ್ಕೊಂತೀನಿ. ಈಗ ನಮ್ಗೆ ಇದೇನು ಅಂತಂದ್ರೆ ಮಿನಿಮಮ್ ಒಂದು 50 ಬಂದ್ರು ನಡೆಯುತ್ತೆ, ಏನ್ ತೊಂದ್ರೆ ಇಲ್ಲ. ಆದ್ರೆ ಏನಂತಂದ್ರೆ ಇದ್ರಲ್ಲಿ ಒಂದು 10 ಸಿನಿಮಾನ ನಾವು ಫೈನಲ್ ಮಾಡ್ತೀವಿ. ಅದೇ ಕತೆ ಚೆನ್ನಾಗಿರ್ಬೇಕು. ಮತ್ತೆ ಇದ್ರಲ್ಲಿ ಇನ್ನೊಂದ್ ವಿಶೇಷತೆ ಏನಂತಂದ್ರೆ, ಕತೆ ಬಿಟ್ಟು ಶಾರ್ಟ್ ಮೂವಿಗೆ ಫಸ್ಟ್ ಪ್ರೈಸ್ ಬಿಟ್ಟು ಇದರಲ್ಲಿ ಅತ್ಯುತ್ತಮ ನಾಯಕ, ನಾಯಕಿ, ಮ್ಯೂಸಿಕ್ ಡೈರೆಕ್ಟರ್, ಛಾಯಾಗ್ರಹಣ ಅಂತ ಎಲ್ಲದಕ್ಕೂ ಒಂದೊಂದು ಪ್ರೈಸ್ ಇಟ್ಟಿದೀವಿ. ಎಲ್ಲದಕ್ಕೂ ಒಂದೊಂದು ಬಹುಮಾನ ಬರುತ್ತೆ. ಅಂದ್ರೆ ಒಂದು ಕಿರುಚಿತ್ರನ ಮಾತ್ರ ಉದ್ದೇಶಿಸಿ ನೀವು ಕೊಡ್ತಾ ಇಲ್ಲ, ಅದ್ರಲ್ಲಿ ಏನು ಆಯೋಜನೆ ಆಗಿರುವಂತ, ಅಂದ್ರೆ ನಟನೆ ಮಾಡಿರುವಂತ ಅಥವಾ ಹಿನ್ನೆಲೆ ಗಾಯಕರಾಗಿರುವಂತ, ಸಂಗೀತ ನಿರ್ದೇಶಕರಾಗಿ ಎಲ್ರಿಗೂ ಒಂದೊಂದು ಸಪರೇಟ್ ಆಗಿ ವೇರಿಯೇಷನ್ ನೋಡ್ತಾ ಇದ್ದೀರಾ? ಹೌದೌದು. ಓಕೆ, 10 ಜನ ಅಂತ ಹೇಳಿದ್ರಲ್ಲ ಮೇಡಮ್, 10 ಕಿರುಚಿತ್ರ ಅಂತ ಹೇಳಿದ್ರಲ್ಲ, 10 ಕಿರುಚಿತ್ರಕ್ಕೂ ಬಹುಮಾನ ಇರುತ್ತಾ ಹೇಗೆ ಅಂತ? ಇಲ್ಲ, ನಾವೇನಂತಂದ್ರೆ ಈಗ ಬಂದಿರೋ ಎಲ್ಲಾ ಕಿರುಚಿತ್ರಗಳನ್ನು ರಂಗಭೂಮಿ ನಿರ್ದೇಶಕರು ಮತ್ತೆ ಕೆಲವರು ಸಿನಿಮಾ ಸಂಬಂಧಪಟ್ಟವ್ರು ಅಂತವ್ರನ್ನ ಒಂದ್ 5 ಜನ ನಾವು ಜಡ್ಜ್ ಆಗಿ ಕೂಡಿಸ್ತಾ ಇದೀವಿ. ಅಂದ್ರೆ ಈ ಕಾರ್ಯಕ್ರಮ ಮುಂಚೆ ನಾವು ಫೈನಲ್ ಮಾಡ್ಬೇಕಾದ್ರೆ ಕಿರುಚಿತ್ರನ ಸ್ಕ್ರೀನಿಂಗ್ ವೀಕ್ಷಣೆ ಇರುತ್ತೆ, ಸ್ಕ್ರೀನಿಂಗ್ ಮಾಡಿಸ್ತೀವಿ. ಇದ್ರಲ್ಲಿ ಯಾವ್ದು ಅನ್ನೋದು 10 ಚಿತ್ರ ಫೈನಲ್ ಮಾಡ್ತಾರೆ. ಈ 10 ಚಿತ್ರಗಳಲ್ಲಿ ಅಂದ್ರೆ ಏನಂತಂದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದವ್ರು ಮಾತ್ರನೇ ಇದು ಫೈನಲ್ ಮಾಡಕ್ ಹೋಗೋದು. ಒಂದ್ 10 ಜನ ಡೈರೆಕ್ಟರ್ಗಳು ಈ ಶಾರ್ಟ್ ಫಿಲ್ಮ್ಸ್ ನೋಡಿ ಫೈನಲ್ ಮಾಡಿ ಅದರಲ್ಲಿ ಮೊದಲೇ ಕಿರುಚಿತ್ರಕ್ಕೆ ನಗದು ಬಹುಮಾನ ಫಿಕ್ಸ್ ಮಾಡಿದೀವಿ. ಮೊದಲು ಯಾವ್ದು ಅತ್ಯುತ್ತಮವಾಗಿ ಚಿತ್ರೀಕರಣ ಮಾಡಿರ್ತಾರೋ ಅಂತ ಒಂದು ಕಿರುಚಿತ್ರಕ್ಕೆ ಒಂದು ನಗದು ಬಹುಮಾನ ಅಂತ ಇಟ್ಟಿದ್ರ. ಬಹಳ ಖುಷಿ ಆಗುತ್ತೆ ಮೇಡಮ್. ಇದೆಲ್ಲ ಯಾವಾಗ ನಡೀಬಹುದು ಮೇಡಮ್? ಈಗ ನಾವು ರಿಜಿಸ್ಟ್ರೇಷನ್ ನವೆಂಬರ್ 1 ಇಂದ ಪ್ರಾರಂಭ ಮಾಡಿದೀವಿ. ಡಿಸೆಂಬರ್ 5th ವರ್ಗೂ ರಿಜಿಸ್ಟ್ರೇಷನ್ಸ್ ಇರುತ್ತೆ. ಈಗ ಇನ್ನೂ ಒಂದು ಕಾಲಾವಧಿ 1 ತಿಂಗಳಿದೆ. ಈಗ ಏನಂತಂದ್ರೆ 2025ರಲ್ಲಿ ಯಾರಾದ್ರೂ ಕಿರುಚಿತ್ರ ಮಾಡಿ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ದಾರೆ ಅಂತ ಕಿರುಚಿತ್ರ ನಾವು ತಗೊಂತೀವಿ. ಅಂದ್ರೆ ಈ ವರ್ಷ 2025ರಲ್ಲಿ ಯಾರಾದ್ರೂ ಕಿರುಚಿತ್ರ ಮಾಡಿ ನಿರ್ದೇಶನ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದೀರಾ, ಬಹಳ ಚೆನ್ನಾಗಿ ವ್ಯೂಸ್ ಹೋಗ್ತಿದೆ ಬಿಡ್ತಿದೆ, ಅದು ಸೆಕೆಂಡ್ರಿ. ಅತ್ಯುತ್ತಮವಾಗಿ ಯಾರು ಕಿರುಚಿತ್ರ ಮಾಡಿರ್ತೀರೋ, ನಿಮಗೆ ಒಳ್ಳೆ ಕಿರುಚಿತ್ರ ಅನಿಸ್ತಿದ್ಯೋ, ಸಮಾಜಕ್ಕೆ ಒಳ್ಳೆ ಮೆಸೇಜ್ ಅಂತ ಅನಿಸ್ತಿದ್ಯೋ ಅಂತ ಕಿರುಚಿತ್ರನು ಸಹ ನೀವು ನೋಡಿ ಆ ಚಿತ್ರನ ವೀಕ್ಷಣೆ ಮಾಡಿ ಅದಕ್ಕೂ ಒಂದು ಸೂಕ್ತವಾದಂತ ಬಹುಮಾನ ಇಟ್ಟಿರ್ತೀರಾ. ನಿಮಗೆ ಇಷ್ಟ ಆದ್ರೆ, ಅಲ್ಲಿ ಬಂದಿರುವಂತ ಜಡ್ಜಸ್ಗೆ ಇಷ್ಟ ಆದ್ರೆ ಅಂದ್ರೆ ಖಂಡಿತ ನಿಮ್ಮ ಕಿರುಚಿತ್ರನು ಅಲ್ಲಿ ನೋಂದಣಿ ಆಗ್ಬೇಕು ನನ್ನ ಪ್ರಕಾರ. ಯಾಕೆ ಅಂದ್ರೆ ನಮ್ಮ ಸುಜಾತ ಮಯೂರಿ ಮೇಡಮ್ ಅವರು ಬಹಳಷ್ಟು ದಿನಗಳಿಂದ ನಾನು ನೋಡ್ತಾ ಇದ್ದೀನಿ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದಾರೆ. ನಾಡಿನ ಯುವಕರೇ, ಕರ್ನಾಟಕ ನಾಡಿನ ಯುವಕರೇ, ನಿಮ್ಮ ಕಿರುಚಿತ್ರ ಈಗ ಆಲ್ಮೋಸ್ಟ್ ಎಲ್ಲಾ ಕಡೆ ಹೇಳ್ಬೇಕಂದ್ರೆ ಕಿರುಚಿತ್ರನ ಆಲ್ಮೋಸ್ಟ್ ಎಲ್ಲರೂ ನಾವು ಶೂಟ್ ಮಾಡ್ತಾ ಇದೀವಿ. ನಾನು ಸಹ ಮಾಡಿದೀನಿ, ಇಲ್ಲ ಅಂತಲ್ಲ. ಸೊ ಹಾಗಾಗಿ ನೀವೇನಾದ್ರೂ ಕಿರುಚಿತ್ರ ಆಲ್ರೆಡಿ ಮಾಡಿ 2025ರಲ್ಲಿ ಪ್ರದರ್ಶನ ಮಾಡಿದೀರಾ ಅಂತ ಅಂದ್ರೆ ಅಪ್ಲೋಡ್ ಮಾಡಿದೀರಾ ಅನ್ನೋದಾದ್ರೆ, ನೀವು ಸಹ ಮೇಡಮ್ ಅವರ ನಂಬರ್ ಸ್ಕ್ರೀನ್ ಮೇಲೆ ಹೋಗ್ತಾ ಇದೆ, ಅವ್ರಿಗೆ ಒಂದು ಲಿಂಕ್ ಅನ್ನ ಕಳಿಸ್ಕೊಡಿ, ನಿಮ್ಮ ಹೆಸರನ್ನ ಕಳಿಸ್ಕೊಡಿ, ನಿಮ್ಮ ಟೀಮ್ ಹೆಸರನ್ನ ಕಳಿಸ್ಕೊಡಿ. ಮತ್ತೆ ಇನ್ನೇನೇನು ಮಾಹಿತಿ ಬೇಕಾಗುತ್ತೆ ಮೇಡಮ್?
ಇನ್ನೊಂದೇನಂತಂದ್ರೆ ನಾವು ಪೋಸ್ಟರ್ಗಳಲ್ಲಿ 8 ಇಂದ 10 ನಿಮಿಷ ಅಂತ ಹಾಕಿದೀವಿ. ಎಸ್. ಈಗ ಏನಂತಂದ್ರೆ ಈಗ ಎಲ್ರು ಅಷ್ಟು ಟೈಮ್ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೂ ಆಗ್ಬೋದು. ಆದ ಕಾರಣ 15 ನಿಮಿಷವರೆಗೂ ಕಾಲಾವಧಿ ಇದೆ ಇದ್ರಲ್ಲಿ. ಏನಾದ್ರು ಕತೆ ಜಾಸ್ತಿ ಇದ್ದು ಕತೆ ಚೆನ್ನಾಗಿದ್ದು 15 ನಿಮಿಷ ಹೋಗಿದ್ದಾರೆ ಅಂತ ಕತೆ ತಗೊಂತೀವಿ. ಇದೇನ್ ಟೈಮ್ ಲಿಮಿಟ್ಸ್ ಇಲ್ಲ. ಅಂದ್ರೆ ನಾವು 8 ನಿಮಿಷದಿಂದ 15 ನಿಮಿಷವರೆಗೂ ಒಂದು ಟೈಮ್ ಲಿಮಿಟ್ಸ್ ಅಂದ್ರೆ ಯಾರೇ ಅಂತ ಚಿತ್ರ ಮಾಡಿದ್ರು ನಾವು ಅಂತ ತಗೊಂತೀವಿ ಅಂತ ಚಿತ್ರಗಳು. ಅಂದ್ರೆ ಸ್ನೇಹಿತರೆ ಲೆಕ್ಕ ಹಾಕೊಳ್ಳಿ, ಇದು 8 ನಿಮಿಷದಿಂದ 15 ನಿಮಿಷದ ಒಳಗಡೆ ಇರಲಿ. ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂತ ಕಂಟೆಂಟ್ ಇರಲಿ. ಇವಾಗ ಯಾರಾದ್ರೂ ಅಪ್ಕಮಿಂಗ್ ಮಾಡೋರಿದ್ರು ಸಹ ನೀವು ಮಾಡಬಹುದು. ಇನ್ನ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಆಗ್ಬೋದು. ನೀವು ನಿಮ್ಮ ದೂರವಾಣಿ ಸಂಪರ್ಕ ಅಂದ್ರೆ ಯಾವ ತರ ಇವರು ನಿಮ್ಮನ್ನ ಕಾಂಟ್ಯಾಕ್ಟ್ ಆಗ್ಬೋದು, ಅಥವಾ ವಾಟ್ಸ್ಆಪ್ ಮೂಲಕ ಕಾಂಟ್ಯಾಕ್ಟ್ ಆಗ್ಬೇಕಾ, ಅಥವಾ ಫೋನ್ ಕಾಲ್ ಮಾಡಿದ್ರೆ ಓಕೆನಾ, ಅದ್ ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಆಗ್ಬೇಕು? ಸೊ ಅದನ್ನ ಒಂಚೂರು ತಿಳಿಸ್ಕೊಟ್ಬೇಡಿ ಮೇಡಮ್. ಈಗ ನಂದು ನಂಬರ್ ಇದೆ, ಕೊಡ್ತೀನಿ. ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಮತ್ತೆ ವಾಟ್ಸ್ಆಪ್ ಮೂಲಕ ನೀವು ಮಾಹಿತಿ ಎಲ್ಲ ತಗೋಬಹುದು. ಮಾಹಿತಿನೂ ಕೊಡ್ತೀವಿ ನಾವು. ಈ ನಂಬರ್ ಬಂದು 9449738155 ಅಂತ. ಸ್ನೇಹಿತರೆ ನೋಡ್ತಿದಿರಲ್ಲ, ಇದು ಇವರ ನಂಬರ್ ಆಗಿರುತ್ತೆ. ನೀವು ಏನಾದ್ರೂ ಇನ್ನು ಎನ್ಕ್ವೈರೀಸ್ ಇತ್ತು ಅಂದ್ರೆ ಖಂಡಿತ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಹೆಚ್ಚಿನದಾಗಿ ಮಾಹಿತಿ ತಿಳ್ಕೊಳ್ಳಿ. ನಿಮ್ಗೆ ಇನ್ನೂ ಏನಾದ್ರೂ ಪ್ರಶ್ನೆಗಳಿತ್ತು ಅಂದ್ರೆ ಆ ನಂಬರ್ಗೆ ಕಾಲ್ ಮಾಡಿ ಸಹ ಆ ಪ್ರಶ್ನೆಗಳಿಗೆ ನೀವು ಉತ್ತರ ತಿಳ್ಕೊಬಹುದು ಅಂತ ಕೇಳ್ತೀನಿ. ನಮಸ್ಕಾರ. ನಮಸ್ಕಾರ.